गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನಮ್ಮ ಮಠದಲ್ಲಿ ಶಹಜಾ ಸಭಾಂಗಣ ಅಂತಿದೆ. ಆ ಶಹಜಾ ಅನ್ನೋರು ಒಬ್ಬರು ಮೇಡಮೋ ಟೀಚರ್ ಏನು ಅಂತ ನನಗೆ ಹೇಳೋರು, ಅವ್ರ ಹೆಸರಿನಲ್ಲಿ ಒಂದು ಸಭಾಂಗಣ ಇದೆ. ಅವ್ರದ್ದು ಏನೇ ಆದ್ರೂ ಸರ್ವಧರ್ಮ ಭಾರತೀಯ ಧರ್ಮ ಸಮ್ಮೇಳನ ಅಂದರೆ ಅದು ಬರೀ ಮಾತಿನಲ್ಲಿರಬಾರ್ದು, ಮಠದಲ್ಲೇ ಎಲ್ಲ ಇರಬೇಕು ಅಂತ ಅವ್ರ ಆಸೆ. ಪುಸ್ತಕ ಯಾವುದಾದ್ರು ಇರಲಿ ಕಣಯ್ಯ, ಬಾಕ್ಸ್ ಒಂದೇ ಇರಬೇಕು, ಆಗ ಭಾವನೆ ಒಂದೇ ಇರುತ್ತೆ. ಮನುಷ್ಯನ ಏನೇ ತಪ್ಪುಗಳಿದ್ರು ಇದನ್ನು ನೋಡಿ ಅವ್ನು ತಿದ್ಕೊಳ್ತಾರೆ. ಪ್ರಪಂಚದಲ್ಲಿ ಎಲ್ಲೂ ಪಂಚ ಗ್ರಂಥಾಲಯ ದೇವಸ್ಥಾನಗಳು ಎಲ್ಲೂ ಇಲ್ಲ ನನಗೆ ತಿಳಿದಂಗೆ. ನಮ್ಮ ಸ್ವಾಮೀಜಿಯವರೇ ಫಸ್ಟ್ ಮಾಡಿದ್ರು. ಪ್ರತಿಯೊಂದು ನಾವು ಮಾಡಬೇಕು ಜೊತೆಯಲ್ಲಿ, ಬರೀ ಹೇಳಿ ಕೂತ್ಕೊಳ್ಳೋದಲ್ಲ ಅಂತ ಹೇಳೋರು. ಅವರೇ ಮಾಂಸ ಸೊಪ್ಪು ಕೊಟ್ಟವರು, ಅವರೇ ಬಾಳೆಕಂಬ ಕಟ್ಸೋರು, ನಮ್ಮನ್ನು ಕರ್ಕೊಂಡು ಹೋಗೋರು. ನೀವು ನಂಬಲ್ಲ, ಒಂದ್ಸಲಿ ಒಂದು ಸಣ್ಣ ವಿಷಯ ಹೇಳ್ತೀನಿ. ರಾತ್ರಿ 2 ಗಂಟೆಯಲ್ಲಿ ಟಾರ್ಚ್ ಹಾಕ್ಕೊಂಡು ನನ್ನನ್ನು ಕರ್ಕೊಂಡೋರು. ಬರೋ ಜೊತೆಯಲ್ಲಿ ಹೋಗಿ ನೋಡಿದ್ರೆ ಒಂದು ಶೌಚಾಲಯ ಇರುತ್ತಲ್ಲ, ಒಂದು ಲೇಡೀಸು ಒಂದು ಜೆಂಟ್ಸು. ಇವ್ರು ಹೇಳಿದ್ದಾರೆ, ಅವನು ಉಲ್ಟಾ ಕಟ್ಬಿಟ್ಟಿದ್ದಾನೆ. ಜೆಂಟ್ಸ್ ಲೇಡೀಸ್ ಕಟ್ಬಿಟ್ಟು ಲೇಡೀಸ್ ಜೆಂಟ್ಸ್ ಕಟ್ಬಿಟ್ಟಿದ್ದಾನೆ. ಅನ್ನೋದು ಬಾಯಲ್ಲಿ ಬಿಚ್ಚು, ಇದನ್ನು ಈ ಕಡೆ ಕೊಟ್ಟು ಅದನ್ನು ಆ ಕಡೆ ಮಾರ್ಕಿದಲ್ಲ, ಹೆಣ್ಣನ್ನು ಮಾರ್ಕಿರೋ ಕಡೆ ಅದೇ ಇರಬೇಕಲ್ವ, ಅದಕ್ಕೆ ಚೇಂಜ್ ಮಾಡಿಸ. ಅಂದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯನೂ ಅವ್ರಿಗೆ ಕಾಳಜಿ ಇತ್ತು. ಯಾಕೆ ಆಚಾರ್ಯ ಬರ್ಬೋದಾಗಿತ್ತಲ್ಲ, ಪಾತ್ಪೂಜೆ ನೀವು ಮಾಡಿಸ್ಬೋದಾಗಿತ್ತಲ್ಲ. ಅವ್ರ ಮನೆಗಲ್ಲಿ ಹೆಂಗೆ ಬರೋ ಸ್ವಾಮೀಜಿ, ಏನು ನೀವು ಆಚಾರ್ಯ ಮೊನ್ನೆ ನಿಮ್ಮ ಮಗಳನ್ನ ಶಿವಮೊಗ್ಗದಲ್ಲಿ ಡೆಲಿವರಿಗೆ ಬಿಟ್ಟಿದ್ರಿ ಅಲ್ವಾ? ಹೌದು ಸ್ವಾಮೀಜಿ, ಆ ಬಿಟ್ಟಿದ್ರಲ್ಲ ಡಾಕ್ಟ್ರು ಯಾವ ಜಾತಿ ಅಂತ ಕೇಳ್ಬಿಟ್ಬಿಟ್ರ ಅಂದರು. ಆಚಾರ್ಯರು ಮಾತೇ ಆಡಿಲ್ಲ, ಸುಮ್ಮನಾಗ್ಬಿಟ್ರು. ಗುರುಗಳಿದ್ದಾಗ ಅವರೇ ಕೂತ್ಕೊಂಡು ಬರೆಯೋರು ಪತ್ರನ, ಬೇರೆ ಯಾರು ಅಸಿಸ್ಟೆಂಟ್ ಪತ್ರ ಬರೀತಾ ಇರಲಿಲ್ಲ. ಅವರೇ ಬರೆದು ಅದಕ್ಕೆ ಮಂತ್ರಾಕ್ಷತೆ ಹಾಕಿ ಎಲ್ಲ ಮಾಡಿ ಅದನ್ನು ಮಾಡಿ ಪೋಸ್ಟ್ ಮಾಡಿ ಕಳಿಸೋರು. ಪ್ರತಿಯೊಂದು ಪತ್ರನ ಪ್ರತಿದಿನ ಅಟೆಂಡ್ ಮಾಡೋರು ಸರ್. ರಾತ್ರಿ 2 ಬೆಳಗ್ಗೆ 4 ಆ ಪತ್ರ ಓದಿ ಅದಕ್ಕೆ ಉತ್ತರ ಬರೆದು ಆ ಪತ್ರಕ್ಕೆ ರಿಟರ್ನ್ ಕಳಿಸಿ ಆಮೇಲೆ ಊಟಕ್ಕೆ ಹೋಗೋರು. ಇದು ನಮ್ಮ ಗುರುಗಳು ನನಗೆ ಕೊಟ್ಟಂಥ ಒಂದು ಕಾಣಿಕೆ. ಇದರಲ್ಲಿ 1977 ಜನವರಿ ಭಾರತೀಯ ಧರ್ಮ ಸಮ್ಮೇಳನ. ಇದು ತುಂಬ ಜನಕ್ಕೆ ಕೊಟ್ಟಿರ್ಬೋದು, ತುಂಬ ಜನ ಇದು ನಂಗೆ ಗೊತ್ತಿಲ್ಲ. ನನ್ನ ಹತ್ರ ನಾನಂತೂ ಕಾಪಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ನಮಗೆ ಶ್ರೀರಕ್ಷೆ. ಶ್ರೀ ರಾಘವೇಂದ್ರ ಗುರುಜಿ ಮನಸಾ